ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು ಪಾಕಿಸ್ತಾನ್ ಅನ್ಪ್ರೆಡಿಕ್ಟೇಬಲ್ ಟೀಮ್ ಯಾಕಂತಾರೆ ಅಂತ ಇವತ್ತು ನಿಜವಾಗಿ ತೋರಿಸ್ಕೊಟ್ರು. ಸೊ ಆಲ್ಮೋಸ್ಟ್ ಜಿಂಬಾಬ್ವೆ ಆಯಿತು, ಐರ್ಲೆಂಡ್ ಆಯಿತು, ಅಫ್ಘಾನಿಸ್ತಾನ ಆಯಿತು, ಕೊನೆಗೆ USA ಜೊತೆನೂ ಸೋತ್ಬಿಟ್ರು. ಅದು ವರ್ಲ್ಡ್ ಕಪ್ಪಲ್ಲಿ. ಏನು ಸಾವು ಗುರು ಇದು ಪಾಕಿಸ್ತಾನ್ ಟೀಮ್. ಈ ಥರನಾ ಹೆಂಗಿತ್ತು ಅವಾಗೆಲ್ಲ, ಯಾವ ಥರ ಒಂದು ಕಾಂಪಿಟೇಷನ್ ಇತ್ತು. ಮೋಕಾ ಅಂತ ಅಡ್ವರ್ಟೈಸ್ ಬರುತ್ತಲ್ಲ, ಆ ಅಡ್ವರ್ಟೈಸ್ಗೆ ಆವಾಗೊಂದು ಗತ್ತಿತ್ತು. ಇವಾಗ ಏನು ಗತ್ತಿಲ್ಲ, ಗಮ್ಮತ್ತಿಲ್ಲ. ಸುಮ್ಮನೆ ಇದು ಒಂಥರ USA ಜೊತೆ ಸೋಲ್ತಾರೆ ಅಂದರೆ ಏನು ಹೇಳೋಣ ಗುರು, ಬಿಗ್ ಅಪ್ಸೆಟ್ ಅಂತಲೇ ಹೇಳ್ಬೋದು. ವರ್ಲ್ಡ್ ಕಪ್ಪಲ್ಲಿ, ಈ ವರ್ಲ್ಡ್ ಕಪ್ಪಲ್ಲಿ, T20 ವರ್ಲ್ಡ್ ಕಪ್ಪಲ್ಲಿ ಬಿಗ್ ಅಪ್ಸೆಟ್ ಅಂತಂದರೆ USA ಪಾಕಿಸ್ತಾನ ಸೋಲ್ಸಿದ್ದು. ಅಂದರೆ ಎಲ್ಲರೂ ಅಪ್ಸೆಟ್ ಅಂತಾರೆ, ಬಟ್ ನನಗೆ ಅಪ್ಸೆಟ್ ಅನ್ನೋಕ್ಕೆ ಮನಸ್ಸಿಲ್ಲ. ಯಾಕಂದರೆ ಆ ಥರ ಆಡಿದ್ರು ಗುರು USA ಅವರು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಯಾಕೆ ಅಂತಂದರೆ ಗುರು, ಕೆನಡಾ ಜೊತೆ ಹೆಂಗೆ ಆಡಿದ್ರು, ಕೆನಡಾ ವಿರುದ್ಧ ಸಕ್ಕದಾಗ ಆಡಿದ್ರು. 195 ಅದೆಲ್ಲ ಟಾರ್ಗೆಟ್ ಎಲ್ಲ ಚೇಸ್ ಮಾಡಿದ್ರು ಗುರು. ಸೊ ಒಳ್ಳೆ ಕಾಂಪಿಟೇಷನ್ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಕಾಂಪೀಟ್ ಮಾಡ್ತಾರೆ ಅಂತ, ಈ ಥರ ಕಾಂಪೀಟ್ ಮಾಡ್ತಾರೆ ಅಂತ ಲಿಟ್ರಲಿ ಅಂದ್ಕೊಂಡಿರಲಿಲ್ಲ ಗುರು. ಸೂಪರ್ಬಾಗಿ ಆಡಿದ್ರು ಇವರು USA ಅವರು. ಆ್ಯಂಡ್ ಪಾಕಿಸ್ತಾನ್ ಏನದು ಟೀಮು, ಎಂಥ ಟೀಮ್ ಅದು. ಫೀಲ್ಡಿಂಗು, ಬಾಲ್ ಬಂದರೆ ಕ್ಯಾಚ್ ಹಿಡಿಯಲ್ಲ, ಕ್ಯಾಚ್ ಬಂದರೆ ಈ ಕಡೆ ನೋಡೋದು ಆ ಕಡೆ ನೋಡೋದು, ಎಲ್ಲೆಲ್ಲೋ ಕನಸು ಕಾಣ್ಕೊಂಡು ಏನಪ್ಪ ಅದು. ಈ ಥರ ಟೀಮ್ ಯಾಕೆ ಈ ಥರ ಆಡ್ತಿದ್ದಾರೆ? ಈ ಥರ ಟೀಮ್ಗೆ ಗ್ಯಾರಿ ಕಸ್ಟನು ಕೋಚ್ ಆಗಿಬಿಟ್ರೆ ಏನು ಹೇಳೋಣ. ಜೂಮ್ ಕಾಲಲ್ಲೆಲ್ಲ ಮಾತಾಡ್ಕೊಂಡು ಇದು ಮಾಡ್ಕೊಂಡ್ರೆ ಏನೂ ಯೂಸ್ ಆಗೋಲ್ಲ. ಒನ್ ಆಫ್ ದ ಬೆಸ್ಟ್ ಬೌಲಿಂಗು, ಆ ಬೌಲಿಂಗು ಈ ಬೌಲಿಂಗು, ಧೂಳಿಪಟ ಮಾಡ್ತೀವಿ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ. ಯಪ್ಪ ದೇವ್ರೆ, ಇನ್ಸ್ಟಾಗ್ರಾಮಲ್ಲೆಲ್ಲ ವೈರಲ್ ಆಗಿದ್ರಲ್ಲಪ್ಪ. ಫುಲ್ಲು ಸೇನೆನ ಕಾಪಾಡೋ ಥರ. ಏನು ಒಂದು ಏರ್ ಫೋರ್ಸ್ ಆಯಿತು, ಈ ಭೂ ಸೇನೆ ಅವರೆಲ್ಲ ಕಾಪಾಡ್ತಾರಲ್ಲ, ಅಂದರೆ ಕಾಪಾಡೋದಲ್ಲ, ಎಕ್ಸಸೈಸ್ ಮಾಡ್ತಾರಲ್ಲ. ಏನು ಗುರು ಆ ಥರ ಫುಲ್ ಎಕ್ಸಸೈಸ್ ಎಲ್ಲ ಮಾಡೋದು, ಈ ಹಗ್ಗ ಇಳಿಯೋದು, ಹಗ್ಗ ಏರೋದು, ಮರ ಏರೋದು, ಓಡೋದು, ಅದು ಮಾಡೋದು. ಏನಪ್ಪ ಈ ಥರ ಮಾಡಿಬಿಟ್ಟು USA ಜೊತೆ ಸೋತ್ರಲ್ಲಪ್ಪ. ಈ ಥರ ಮಾಡಿ USA ಜೊತೆ ಸೋಲೋದಿದ್ದರೆ ಆರಾಮಾಗಿ ಆಜಮ್ ಖಾನ್ ಇದ್ದಾರಲ್ಲ, ಅವ್ರ ಥರ ಆರಾಮಾಗಿ ತಿಂದು ಉಂಡು ಆರಾಮಾಗಿರ್ಬೋದಾಗಿತ್ತಂತ. ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಲಂಡರ್ ಇವರು ಪಾಕಿಸ್ತಾನ ಅವರು. ಆಜಮ್ ಖಾನ ತೊಗೊಂಡಿದ್ದು ಯಾವ ಆ್ಯಂಗಲಲ್ಲಿ ತೊಗೊಂಡ್ರೆ ಗೊತ್ತಿಲ್ಲ. ಚೆನ್ನಾಗಿ ಆಡ್ಬೋದು, ಇಲ್ಲ ಅಂತಿಲ್ಲ. ಬಟ್ ಏನಪ್ಪ ಈ ಥರ ಅದು ಪಾಪ ಚಿಕ್ಕ ಹುಡುಗ ಅಂತಾರಪ್ಪ ಅವ್ರ ಟೀಮ್ ಅವರೇ ಇನ್ ದ ಸೆನ್ಸ್ ವಾಸಿಮ್ ಅಕ್ರಮ್ ಆಯಿತು, ವಕಾರ್ ಯೂನಿಸ್ ಆಯ್ತು, ಇವರೆಲ್ಲ ಚಿಕ್ಕ ಹುಡುಗ ಇನ್ನೂ ಕಲಿತಾರೆ. ಆಬ್ವಿಯಸ್ಲಿ ಓಕೆ ಕಲಿತಾರೆ ಅಂದರೆ ವರ್ಲ್ಡ್ ಕಪ್ಪಲ್ಲಿ ಕಲಿಸ್ಬೇಕಾ, ಬೇರೆ ಕಡೆ ಚಾನ್ಸ್ ಇಲ್ವಾ ಅಂತ. ಹೆಂಗೋ ಜೈಸ್ವಾಲನೋ ಅಂಥ ಪ್ಲೇಯರ್ಸು, ಕ್ರೇಜಿ ಆಗಿರೋ ಪ್ಲೇಯರ್ಸ್ ಅವ್ರನ್ನ ತೊಗೊಂಡ್ಬಂದರೆ ಕಲಿತಾರೆ, ಮಾಡ್ತಾರೆ, ಅದು ಓಕೆ ಗುರು. ಈ ಆಜಮ್ ಖಾನ್ ಎಲ್ಲ ಏನಪ್ಪ ಬ್ಲಂಡರ್ ಮಾಡೋರೆ ಪಾಕಿಸ್ತಾನ್ ಗುರು. ನಾನು ಫಸ್ಟ್ ಇನ್ನಿಂಗ್ಸ್ ಆಲ್ರೆಡಿ ಅದ್ರ ಬಗ್ಗೆ ಹೇಳಿದ್ದೀನಿ ಲೈವಲ್ಲಿ. ಸೊ ಡೈಲಿ 9:00 ಲೈವ್ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನಾನಂತೂ ಲೈವ್ ಬರ್ತಾನೆ ಇರ್ತೀನಿ 9:00. ಸೊ ಅಂದರೆ ಮೋಸ್ಟ್ ಮೇನ್ ಮ್ಯಾಚಸ್ ಇರುತ್ತಲ್ಲ, ಇವತ್ತು ಮೇನ್ ಮ್ಯಾಚ್ ಆಬ್ವಿಯಸ್ಲಿ USA ಅಪ್ಸೆಟ್ ಮಾಡ್ತಾರೆ ಅಂತ ಎಲ್ಲ ಒಂದು ಕಡೆ ಸೆನ್ಸ್ ಹೊಡಿತಾ ಇತ್ತು. ಸೊ ಅದಕ್ಕೆ ಒಂಥರ ಮೇನ್ ಮ್ಯಾಚಸ್ ಇದ್ದರೆ ಪಕ್ಕಾ ಲೈವ್ ಬರ್ತೀವಿ. ಸೊ ಪ್ಲೀಸ್ ಲೈವ್ ಜಾಯ್ನ್ ಆಗಿ. ಆ್ಯಂಡ್ ಅಲ್ಲಿ ಲೈವ್ ಚಾಟಲ್ಲಿ ನೀವು ಏನು ಹೇಳ್ತೀರಾ ಡಿಸ್ಕಸ್ ಮಾಡೋಣ. ಏನು ಕ್ವಶನ್ಸು ಆನ್ಸರ್ಸ್ ಅಂತ ಏನೂ ಇಲ್ಲ ಗುರು, ನಾವಂತೂ ಎಕ್ಸ್ಪರ್ಟ್ಸ್ ಅಲ್ಲ, ನಿಮಗೂ ಗೊತ್ತು. ಸೊ ನಿಮ್ಗೇನು ಅನಿಸುತ್ತೆ ಅದನ್ನು ಆರಾಮಾಗಿ ಹೇಳಿ, ಸ್ವಲ್ಪ ನೀಟಾಗಿ ಆರಾಮಾಗಿ ಹೇಳಿ ಅಷ್ಟೇ. ಸೊ ಡಿಸ್ಕಸ್ ಮಾಡೋಣ ಅಲ್ಲಿ. ಸೊ ಲೈವ್ ಜಾಯ್ನ್ ಆಗಿ. ಆ್ಯಂಡ್ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಮಾಡೋಣ ಡೈರೆಕ್ಟಾಗಿ. ಸೆಕೆಂಡ್ ಇನ್ನಿಂಗ್ಸಿಗೆ ಬರೋದಾದರೆ ಮೋನಂಗ್ ಪಟೇಲ್ ಆ್ಯಂಡ್ ಸ್ಟೀವನ್ ಟೇಲರ್ ಏನು ಗುರು, ಇಬ್ಬರು ಚೆನ್ನಾಗಿ ಆಡಿದ್ರು. ಫಸ್ಟು ಓಪನಿಂಗ್ ಪಾರ್ಟ್ನರ್ಶಿಪ್ಪು ಸಕ್ಕದಾಗಿ ಕೊಟ್ಟರು. ಅದಾದಮೇಲೆ ಕ್ರೇಜಿ ಪಾರ್ಟ್ನರ್ಶಿಪ್ ಬೆಳೆದಿದ್ದು ಯಾರ ಮಧ್ಯೆ ಅಂದರೆ ಘೋಷ್ ಆ್ಯಂಡ್ ಇವರು. ಘೋಷ್ ಅಂದರೆ GOSH, ರಿಚಾ ಘೋಷ್ ಅಲ್ಲ. ಸೊ GOUS ಘೋಷ್ ಅಂತ ಏನೋ ಆ ಥರ ಪ್ರೊನೌನ್ಸ್ ಮಾಡ್ಬೋದು, ಆ್ಯಂಡ್ರೈಸ್ ಘೋಷ್ ಅಂತ. ಸೊ ಆ್ಯಂಡ್ರೈಸ್ ಘೋಷ್ ಆ್ಯಂಡ್ ಮೋನಂಗ್ ಪಟೇಲ್ ಇಬ್ಬರು ಮಧ್ಯೆ ಕ್ರೇಜಿ ಪಾರ್ಟ್ನರ್ಶಿಪ್ ನಡೆಯುತ್ತೆ ಗುರು. 48 ಬಾಲು 68 ರನ್ನು. ಸೊ 8 ಓವರಲ್ಲಿ 68 ಏನೋ ಬಂದಿರುತ್ತೆ. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾಡಿದ್ರು ಗುರು ಇಬ್ಬರು. ಎಕ್ಸ್ಟ್ರಾರ್ಡಿನರಿ ಗುರು. 160 ರನ್ ಟಾರ್ಗೆಟ್ ಅಲ್ಲ. ಸೊ ಆಬ್ವಿಯಸ್ಲಿ ಸಖತ್ತ ಪಾರ್ಟ್ನರ್ಶಿಪ್ ಬಂದಿತ್ತಲ್ಲ. ಸೊ 13 ಓವರ್ಗೆ 104 ರನ್, 1 ವಿಕೆಟ್ ಇತ್ತು ಗುರು. ಸೊ ನಾನು ಅಂದ್ಕೊಂಡೆ ಏನಪ್ಪ ಈಸಿ ವಿನ್ ಆಗ್ತಾರೆ, ಹಂಗೆ ಏನೇನೋ ಅಂದ್ಕೊಂಡಿದ್ದೆ. ಸೊ ಮತ್ತೆ ಲೈವ್ ಬರೋಣ, ಸ್ವಲ್ಪ ಬೇಗ ಮುಗಿಸ್ತಾರೆ, ಲೈವ್ ಬರೋಣ ಹಂಗೆ ಅಂದ್ಕೊಂಡ್ರೆ ಏನು ಗುರು ಮ್ಯಾಚ್ ಎಲ್ಲಿಂದ ಎಲ್ಲಿಗೋಯ್ತು ಅಂತ. ಹ್ಯಾರಿಸ್ ರೋಫ್ ಬಂದುಬಿಟ್ಟು ಆ್ಯಂಡ್ರಿಯಸ್ ಘೋಷ್ ಅವ್ರಿಗೆ ಅವ್ರನ್ನ ಔಟ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಓವರೇ ಮೋನಂಗ್ ಪಟೇಲು ಮೊಹಮ್ಮದ್ ಅಮೀರ್ ಓವರಲ್ಲಿ ಔಟ್ ಆಗ್ತಾರೆ. ಸೊ ವೆಲ್ ಸೆಟಲ್ಡ್ ಬ್ಯಾಟ್ಸ್ಮನ್, ಇಬ್ಬರು ಬ್ಯಾಟ್ಸ್ಮನ್ ಔಟ್ ಆಗ್ತಾರೆ ಗುರು. ಅದಾದಮೇಲೆ ಆ್ಯರನ್ ಜೋನ್ಸ್ ಆ್ಯಂಡ್ ನಿತೀಶ್ ಕುಮಾರ್ ಇಬ್ಬರು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ ಗುರು. ಲಾಸ್ಟ್ 2 ಓವರ್ಗೆ 21 ರನ್ ಬೇಕಿತ್ತು. ಯಪ್ಪ ಮೊಹಮ್ಮದ್ ಅಮೀರ್ ಬಂದುಬಿಟ್ಟು 6 ರನ್ ಕೊಡ್ತಾರಪ್ಪ 19ನೇ ಓವರು.
ಆ ಕಡೆ ಈ ಕಡೆ ಯಾರ್ಕರ್ ಹಾಕೋದು, ಸ್ಲೋ ರನ್ ಹಾಕೋದು, ಹೆಂಗೋ ಹಾಕ್ದ ಗುರು ಮೊಹಮ್ಮದ್ ಅಮೀರು. ಸೊ ಲಾಸ್ಟ್ ಓವರು ಅಬ್ಬಬ್ಬಬ್ಬ 15 ರನ್ ಬೇಕಿತ್ತು. ನಿತೀಶ್ ಕುಮಾರ್ ಗೊತ್ತಲ್ಲ ಎಲ್ರಿಗೂ, NDA ಬಹುಮತ ಪಡಿಬೇಕು ಅಂತಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇವರು ನಿತೀಶ್ ಕುಮಾರ್ ಬಂದಿದ್ದಾರಲ್ಲ, ಆ ಥರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಿತೀಶ್ ಕುಮಾರ್ ಇಲ್ಲೂ ಆಡಿದ್ರು ಅಂತ ಲಾಸ್ಟ್ 1 ಬಾಲ್ 5 ರನ್ ಬೇಕಿತ್ತು. 4 ಹೊಡಿತಾರೆ ಗುರು. ಈ ಹ್ಯಾರಿಸ್ ರಫ್ಗೆ ಏನು ಹೇಳೋಣ, ನಮ್ಮ ಕೊಹ್ಲಿ ಕಾಕ 2 6 ಹೊಡೆದ್ರೆ ಇನ್ನೂ ಬುದ್ಧಿ ಬಂದಿಲ್ಲ ಅನಿಸುತ್ತೆ. ಆ ಬಾಲ್ ಫುಲ್ ಟಾಸ್ ಹಾಕಿದ್ರೆ ಏನು ಗುರು, ನೀಟಾಗಿ ಎತ್ತ ಬಿಟ್ಟರು 4 ಹೋಯ್ತು. ಸೊ ಸೂಪರ್ ಓವರ್ ಆಯಿತು ಗುರು. ಬಟ್ ಯು ಬಿಲೀವ್ ದಟ್ ಸೂಪರ್ ಓವರ್ USA ವರ್ಸಸ್ ಪಾಕಿಸ್ತಾನ್ ಇದರಲ್ಲಿ ಸೂಪರ್ ಓವರ್ ಆಗುತ್ತೆ ಅಂತ ಕರ್ನಸ್ ಮನ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಗುರು. ನಾನಂತೂ ಅಂದ್ಕೊಂಡಿರಲಿಲ್ಲ, ನೀವು ಅಂದ್ಕೊಂಡಿರಲಿಲ್ಲ ಅನಿಸುತ್ತೆ. ಏನು ಗುರು ಸೂಪರ್ಬಾಗಿ ಆಡಿದ್ರು ಇವರು USA ಅವರು. ಸೊ ಟೈ ಆಯಿತು. ಅದಾದಮೇಲೆ ಸೂಪರ್ ಓವರ್ ಸ್ಟಾರ್ಟ್ ಆಗುತ್ತೆ. ಈ ಕಡೆ ಪಾಕಿಸ್ತಾನ ಕಡೆ ಬಾಲಿಂಗು ಮೊಹಮ್ಮದ್ ಅಮೀರ್ ಮಾಡ್ತಾರೆ. ಅಮೀರ್ ಅಣ್ಣ ಏನು ಕತೆನೋ, ಯಾವ ಆ್ಯಂಗಲಲ್ಲಿ ಬಾಲಿಂಗ್ ಮಾಡಿದ್ರೋ ಗೊತ್ತಿಲ್ಲ. ಅವ್ರು ಬಾಲಿಂಗ್ ಮಾಡಿದ್ಕಿಂತ ವೈಡೇ ಹಾಕಿದ್ರು ತುಂಬ. ಆ ವೈಡ್ಗೆ ಅಟ್ಯಾಚ್ ಆಗಬೇಕು ಅಂದರೆ, ಆ ವೈಡ್ಗೆ ಇನ್ನೂ ಲಾಭ ಕೊಡಬೇಕು ಅಂತ ಹೇಳ್ಬಿಟ್ಟು ಫೀಲ್ಡರ್ಸು ಹಂಗೆ ಈ ಮೊಹಮ್ಮದ್ ರಿಜ್ವಾನ್ ಅಣ್ಣ ಫುಲ್ ಎಕ್ಸೈಟ್ಮೆಂಟ್. ಮೊದಲೇ ಕ್ಯಾಚೇ ಇರಲ್ಲ ಅದು, ಅಂದರೆ ಅದು ಟಚ್ ಆಗಿರಲ್ಲ ಬ್ಯಾಟಿಗೆ, ಆವಾಗಲೇ ಸುಮ್ಮನೆ ಹಿಂಗೆ ಎಗರ್ಸ್ಬಿಟ್ಟು ಔಟ್ ಅಂತ ಚೀರ್ತಾವ್ರೆ ಅಣ್ಣ. ಆ ಕಡೆ ಈ ಕಡೆ ನಾನ್ ಸ್ಟ್ರೈಕರ್ಗೆ ಥ್ರೋ ಹೊಡಿಯೋದು, ಸ್ಟ್ರೈಕರ್ ಈ ಎಂಡ್ಗೆ ಥ್ರೋ ಹೊಡಿಯೋದು, ಹೆಂಗೆಂಗೋ ಮಾಡಿ 7 ರನ್ ಇವರೇ ಕೊಟ್ಟರು ಗುರು. ಸೊ 18 ರನ್ ನೋಡಿದ್ರು ಆ ಓವರಲ್ಲಿ. 19 ರನ್ ಟಾರ್ಗೆಟು ಗುರು. ಪಾಕಿಸ್ತಾನ ಕಡೆಯಿಂದ ಇಬ್ಬರು ಬಿಗ್ ಹಿಟರ್ಸು ಫಕರ್ ಜಮಾನ್ ಆ್ಯಂಡ್ ಇವರು ಇಫ್ತಿಕಾರ್ ಚಾಚು ಇಬ್ಬರು ಬರ್ತಾರೆ. 1 ಓವರಲ್ಲಿ 19 ರನ್ ಹೊಡೆದು ಬಿಸಾಕೋಣ ಅಂತ ಬರ್ತಾರೆ. ಬಟ್ ನಮ್ಮ ಕಡೆ ಅಂದರೆ ನಮ್ಮ ಇಂಡಿಯನ್ ಒರಿಜಿನ್ನು ಅಂಡರ್ 19 ಆಡಿರೋ ಬೌಲರ್ ಗುರು ನೇತ್ರಾವಲ್ಕರ್ ಅಂತ. ಏನು ಬಾಲಿಂಗ್ ಗುರು ಅದು. ಅಣ್ಣ 13 ರನ್ ಅಷ್ಟೇ ಕೊಡ್ತಾರೆ. 5 ರನ್ನಿಂದ USA ಅವರು ಐತಿಹಾಸಿಕ ಜಯ. USA ಅವ್ರ ಕಡೆಗೆ ಅಂದರೆ USA ಅವರು ಐತಿಹಾಸಿಕ ಜಯ ಪಡೆದ್ರು ಗುರು. USA ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ವಿನ್ಸ್ ಗುರು. ಕೆನಡಾ ವಿರುದ್ಧ ಗೆದ್ರು, ಪಾಕಿಸ್ತಾನ ವಿರುದ್ಧ. ಯಪ್ಪ ಅನ್ಬಿಲಿಯಬಲ್ ಇದು ಮ್ಯಾಚ್ ಅಂತೂ. ಸೂಪರ್ ಓವರಲ್ಲಿ ಗೆದ್ರಲ್ಲ ಗುರು. ಏನು ಸೂಪರ್ ಓವರ್ ಇದು, ಸೂಪರ್ ಆಗಿತ್ತು. ಅಂದರೆ T20 ವರ್ಲ್ಡ್ ಕಪ್ ಇವಾಗ ಸ್ಟಾರ್ಟ್ ಆಗ್ತಿದೆ ಅಂತ ಅನಿಸ್ತಿದೆ ಗುರು. ಆ ಥರ ಆಡಿದ್ರು ಇವತ್ತು USA ಅವರು. ಆ್ಯಂಡ್ ಸೂಪರ್ ಓವರ್ ಆಗಿದ್ದು ಇನ್ನೂ ಮಜಾ ಇತ್ತು. ಸೊ T20 ವರ್ಲ್ಡ್ ಕಪ್ ಇವಾಗ ಸ್ಟಾರ್ಟ್ ಆಯಿತು ಅನ್ನೋ ಥರ ಇತ್ತು ಮ್ಯಾಚ್ ಇವತ್ತು ಗುರು. ಪಾಕಿಸ್ತಾನ್ ಟೀಮ್ಗೆ ಬರೋದಾದರೆ ಫಸ್ಟ್ ಆಫ್ ಆಲ್ ಬಾಬ್ಜಿ ದ ಕಿಂಗ್ ಕೊಹ್ಲಿಗೆ ಕಂಪೇರ್ ಮಾಡ್ತಾರಲ್ಲ, ಬಾಬ್ಜಿ ದ ಕಿಂಗ್ ಅಣ್ಣ. ಬಾಬ್ಜಿ ದ ಕಿಂಗು ಹೆಂಗೆ ಆಡಿದ್ರು ಅಂದರೆ ಎಲ್ರಿಗೂ ಅನ್ನಿಸ್ಬೇಕು ಅದು 120 ರನ್ನು ಇರೋ ಪಿಚ್ಚು ಅಂತ. ಆಯಿತು ಒಪ್ಕೋತೀನಿ, ಪಿಚ್ಚು ಅನ್ಇವನ್ ಇತ್ತು ಹಂಗೆ. ಅಷ್ಟೊಂದ 44 ಅಂದರೆ 43 ಬಾಲಲ್ಲಿ 44 ರನ್ನು, ಜಸ್ಟು 100 ಸ್ಟ್ರೈಕ್ ರೇಟ್ ಮೇಲೆ. ಏನು ಗುರು ಇದು, ಈ ಥರ ಬ್ಯಾಟಿಂಗ್ ಮಾಡಿದ್ರೆ ಕ್ಯಾಪ್ಟನ್ ಆಗಿಬಿಟ್ಟು ಸ್ವಲ್ಪ ಅಪ್ ಫ್ರಂಟು ನೀಟಾಗಿ ಆಡಬೇಕಾಗಿತ್ತು. ಸೊ ಬಾಬ್ಜಿ ದ ಕಿಂಗ್ ಅವ್ರ ಕಡೆಯಿಂದ ತುಂಬ ಬ್ಲಂಡರ್ ಆಯಿತು. ಅದಾದಮೇಲೆ ರಿಜ್ವಾನ್ ಸುಮ್ಮನೆ 50% ಆ್ಯಕ್ಟಿಂಗ್ 50% ರಿಯಲ್ ಅನ್ನೋ ಥರ ಇವ್ರು ಆಡೋದು ಹಂಗೆ. 50% ರಿಯಲ್ ಆಗಿ ಆಡ್ತಾರೆ, 50% ಫೇಕ್ ಆಗೇ ಆಡ್ತಾನೆ ಈ ವಯ್ಯ. ಇಂಥ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದ್ದೀನಿ ನಾನು. ಆ್ಯಂಡ್ USA ಬೌಲಿಂಗ್ ಸಕ್ಕದಾಗಿತ್ತು ಗುರು. ನೇತ್ರಾವಲ್ಕರ್ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಗುರು. ಫಸ್ಟ್ ಇನ್ನಿಂಗ್ಸಲ್ಲೇ 4 ಓವರ್ ಆಗಿಬಿಟ್ಟು 18 ರನ್ 2 ವಿಕೆಟ್ ತೊಗೊಂಡ್ರು. ಸೂಪರ್ ಓವರಲ್ಲಿ ಗೆಲ್ಸ್ಕೊಟ್ರು. ಸೂಪರಾಗಿ ಆಡಿದ್ರು ಗುರು. ಇನ್ನೇನು ಪಾಯಿಂಟ್ಸ್ ಟೇಬಲ್ ನೋಡೋದಾದರೆ USA 2 ಮ್ಯಾಚಲ್ಲಿ 2 ಗೆದ್ದರು, 4 ಪಾಯಿಂಟ್ಸ್ ಗಳಿಸ್ಕೊಂಡಿದ್ದಾರೆ. ಸೊ ಅದರಲ್ಲಿ ನೆಟ್ ರನ್ ರೇಟು +0.62 ಸೂಪರಾಗಿ ನೆಟ್ ರನ್ ರೇಟು ಕಾಯ್ದುಕೊಂಡಿದ್ದಾರೆ. ಆ್ಯಂಡ್ ಇಂಡಿಯಾ ಆಬ್ವಿಯಸ್ಲಿ ನಮ್ಮ ಭಾರತ ತಂಡ ಒಂದೇ ಮ್ಯಾಚ್ ಆಡಿದ್ದಾರೆ. ನಮ್ಮ ಭಾರತ ತಂಡಕ್ಕೆ ಈಸಿ ಇರುತ್ತೆ ಗುರು ಸೂಪರ್ 8ಗೆ ಹೋಗೋಕ್ಕೆ. ಬಟ್ ಇವಾಗ ಬಾಯಿಗೆ ಬಂದಿದ್ದು ಮಾತ್ರ ಪಾಕಿಸ್ತಾನ್ಗೆ. ಯಾಕಂದರೆ ಕೆನಡಾನ ಅವ್ರನ್ನ ಈಸಿಯಾಗಿ ತಳ್ಳಿ ಹಾಕೋಕ್ಕಾಗಂಗಿಲ್ಲ, ಐರ್ಲೆಂಡ್ ಅವ್ರನ್ನ ಕೂಡ ತಳ್ಳಿ ಹಾಕೋಕ್ಕಾಗಂಗಿಲ್ಲ. ಸೊ ಪಾಕಿಸ್ತಾನ್ಗೆ ಒಂಥರ ನುಂಗಲಾರ್ದ ತುತ್ತು ಇವಾಗ ನೆಕ್ಸ್ಟ್ ಮ್ಯಾಚಸ್ ಎಲ್ಲ. ಬಟ್ USA ಸಕ್ಕತ್ತಾಗಿರೋ ಒಂದು ಚಾನ್ಸ್ ಸಿಕ್ಕಿದೆ ಗುರು ಸೂಪರ್ 8ಗೆ ಹೋಗೋಕ್ಕೆ. ಏನು ಮಾಡ್ತಾರೆ ಗೊತ್ತಿಲ್ಲ. ಇವಾಗ ಪಾಕಿಸ್ತಾನ್ ಮ್ಯಾಚು ಗುರು ನಮ್ಮ ಭಾರತ ತಂಡದ ಜೊತೆ ಇದೆ. ಸೊ ಎಲ್ಲರೂ ಜಾಯ್ನ್ ಆಗಿ ಪ್ಲೀಸ್ ಜಾಯ್ನ್ ಆಗಿ. ಆ್ಯಂಡ್ ಲೈವ್ ಚಾಟಲ್ಲಿ ಡಿಸ್ಕಷನ್ ಮಾಡೋಣ, ಸಖತ್ತಾಗಿರುತ್ತೆ. ಆ್ಯಂಡ್ ಮೋರ್ ಓವರ್ ಗುರು ಪಾಕಿಸ್ತಾನ್ ವರ್ಸಸ್ ಇಂಡಿಯಾ ಮಹಾಮುಖಬಲ, ಮಹಾಕದನ, ಅದು ಇದು ಯಪ್ಪ ಅಡ್ವರ್ಟೈಸ್ಮೆಂಟ್ ಮೋಕ ಅಂತ ಅಡ್ವರ್ಟೈಸ್ಮೆಂಟ್ ಹಾಕೋದು. ಬಟ್ ಏನು ಹೇಳ್ತೀನಿ ಕೇಳಿ, ಬೇರೆ ಮ್ಯಾಚ್ ಥರ ನೋಡಿ, ಆ ಥರ ಫುಲ್ಲು ಪಾಕಿಸ್ತಾನ್ ಹಿಂಗೆ ಬೌಲಿಂಗ್ ಹಿಂಗಿದೆ ಏನೇನೋ ಅಂದರು, ಏನೂ ಇಲ್ಲ. ಸೊ ಸುಮ್ಮನೆ ನಾರ್ಮಲ್ ಮ್ಯಾಚ್ ಥರನೇ ನೋಡೋಣ. ಬಟ್ ಲೈವ್ ಬರ್ತೀವಿ, ಡಿಸ್ಕಷನ್ ಮಾಡೋಣ ಲೈವ್ ಚಾಟಲ್ಲಿ. ನೀವು ಏನು ಬೇಕು ಅದನ್ನೆಲ್ಲ ಹೇಳಿ ನೀಟಾಗಿ. ಸೊ ನೋಡೋಣ, ಅಲ್ಲಿ ಸಖತ್ತಾಗಿರುತ್ತೆ. ಸೊ ಲೈವ್ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸುವಂಥ ಸಮಯ. ನಾನು ಲೈವ್ ಬರಬೇಕಂದಿದ್ದೆ ಮ್ಯಾಚ್ ಮುಗಿದ್ಮೇಲೆ. ಬಟ್ ಸೂಪರ್ ಓವರ್ ಆಯಿತು, ಅದಾಯಿತು ಇದಾಯಿತು, ತುಂಬ ಲೇಟ್ ಆಯಿತು. ಅದಕ್ಕೆ ಬೇಡ ಅಂತ ಈ ವಿಡಿಯೋನೇ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ಗುರು. ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ.
ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.